ಕ್ರೇಜಿ ಆಗಿದೆ ನೋಡಿ. ಫಾಗ್ ಮೇಲೆ ಏನ್ ಸಖತ್ತಾಗಿದೆ. ಶಿವಗಂಗೆ ಹಿಲ್ಸ್ ನಡಿಬೇಕಂತೆ 6 ಕಿಲೋಮೀಟರ್. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಅದು ಈಸಿ ಲೆಕ್ಕ ಅಲ್ಲ, ಈಸಿ ಅದೃಷ್ಟ ಇರ್ಬೇಕು. ಬಾ ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಾರ್ನಿಂಗ್ ರೈಡು ಬ್ಯಾಂಗ್ಳೂರಿಂದ ಶಿವಗಂಗೆ ಹಿಲ್ಸಿಗೆ ಹೋಗ್ತಾ ಇದೀವಿ. ತುಮಕೂರು ಹತ್ರನೇ ಇದೆ. ಬ್ಯಾಂಗ್ಳೂರಿಂದ ಒಂದು 70 ಕಿಲೋಮೀಟರ್ಸ್ ಅಷ್ಟೇ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಶಿವಗಂಗೆ ಹಿಲ್ಸ್ ಇಂದ ಪಕ್ಕನೇ ಒಂದು ಮಂದಾರಗಿರಿ ಹಿಲ್ಸ್ ಅಂತ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಸೊ ಲೆಟ್ಸ್ ಗೋ. ಹೆಂಗಿದೆ ನೋಡೋಣ. ಹಿಲ್ ಮೇಲೆ ಒಂದು ನಂದಿ ಒಂದಿದೆ, ಕ್ರೇಜಿ ಆಗಿದೆ ಮಾತ್ರ ಅದು. ನಮ್ ಬೇಬ್ ಇಲ್ಲೇ ಇದೆ ಜೊತೆಲಿ. ಆಮೇಲೆ ಇದು ಬಿಚ್ಚು. ಏನ್ ಸಕ್ಕದ ಕ್ರೇಜಿಯಾಗಿ ಕಾಣಿಸ್ತಿದೆ ಗುರು. ಮಾಡ್ತೀನಿ. ಒಬ್ಬ ಒಳ್ಳೆ ಮೇಲ್ ಟೋಪಿ ಹಾಕ್ದಂಗಿದೆ ಗುರು ಫಾಗು. ಶಿವಗಂಗಾ ಸಸ್ಯಲೋಕ. ಎಂಟ್ರೆನ್ಸ್ ಆಫ್ ಶಿವಗಂಗಾ ನೋಡಿ. ಶ್ರೀ ವನ್ನದೇವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ದಕ್ಷಿಣ ಕಾಶಿ, ಶಿವಗಂಗಾ ಕ್ಷೇತ್ರ. ನೋಡಿ ಇದೇ ರೂಟಲ್ಲಿ ಹೋಗ್ಬೇಕು. ಮುಂದೆ ಒಂದೇ 1 ಕಿಲೋಮೀಟರ್ ಶಿವಗಂಗೆ. ಅದಾದ್ಮೇಲೆ ಟ್ರೆಕ್ಕಿಂಗ್ ಮಾಡಬೇಕು. ಸೊ ಇವಾಗ ಇಲ್ಲಿ ನಿಲ್ಸಿದ್ದೀನಿ. ತಿಂಡಿ ಸ್ವಲ್ಪ ತಿನ್ಬಿಟ್ಟು ಟ್ರೆಕ್ಕಿಂಗ್ ಮಾಡಕ್ ಶಕ್ತಿನಾರು ಬರುತ್ತೆ. ಹೊರಗಡೆ ಎಂಟ್ರಿ ಆಗಿದ್ದೀವಿ. ವ್ಯೂ ನೋಡ್ತೀರಾ ಹೆಂಗಿದೆ, ಶಿವಗಂಗೆ ಹಿಲ್ಸ್ ಹೆಂಗಿದೆ ಅಂತ ನೋಡ್ತೀರಾ. ವಾವ್, ಕ್ರೇಜಿ ಗುರು. ಶಿವಗಂಗೆ ಹಿಲ್ಸ್ ನೋಡಿ. ಫಾಗ್ ಮೇಲೆ ಏನು ಸಖತ್ತಾಗಿದೆ. ನಾವು ಅಲ್ಲಿ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ತುದಿಗೆ ಹೋಗ್ಬೇಕು. ಇವಾಗ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಆ್ಯಕ್ಚುಲಿ 6 ಕಿಲೋಮೀಟ್ರ್ ನಡಿಬೇಕಂತೆ. ಮೇಲೆ ಹತ್ಬೇಕು. 6 ಕಿಲೋಮೀಟ್ರ್ ಇದೆಯಂತೆ. ಸಖತ್ತಾಗಿರುತ್ತೆ ಮಾತ್ರ. ಗಾಡಿನ ಪಾರ್ಕ್ ಮಾಡಿ ಆ್ಯಕ್ಚುಲಿ ಇವಾಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ ನಡಿಬೇಕಂತೆ 6 ಕಿಲೋಮೀಟ್ರು. ಹಿಂಗಿದೆ, ಸ್ಟ್ರೈಟ್ ಅಲ್ಲ. ಸ್ಟ್ರೈಟ್ ಆದರೆ ಈಸಿಯಾಗಿ ಹೋಗ್ಬೋದು, ಬಟ್ ಅದು ಹಿಂಗೆ ಹೋಗೋದು ತುಂಬ ಕಷ್ಟ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಹಿಂಗಿದೆ ಎಂಟ್ರೆನ್ಸ್ ಆಗ್ತಾ ಇದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ಹಿಂಗೆ ಒಳಗೆ ಹೋಗ್ಬೋದು. ಬೆಟ್ಟ ಹತ್ತದಲ್ವ ಇದು ಆ್ಯಕ್ಚುಲಿ. ಹಂಗಾಗಿ ಇವಾಗಲೇ ಒಂಥರ ಅನ್ನಿಸ್ತಿದೀವಿ. ಕ್ರೇಜಿಯಾಗಿದೆ ಗುರು. ಸಾಕಷ್ಟು ಸುಸ್ತಾಗುತ್ತೆ ಮಾತ್ರ ಹತ್ಬೇಕಾದ್ರೆ ಮೆಟ್ಲು. ಇನ್ನೂ ಬೆಟ್ಟ ಇನ್ನೂ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ಮೇಲೆ ಹತ್ಬೇಕಾದ್ರೆ ಗೊತ್ತಾಗುತ್ತೆ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಕ್ರೇಜಿ ಆಗಿದೆ ಗುರು. ಸಕ್ಕತ್ತಾಗಿದೆ ಮಾತ್ರ. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಥರ ಇದೆ. ಅದ ಮಹಾಗೋಡೆ ಥರ, ಇದು ಚಿಕ್ಕ ಗೋಡೆ ಥರ ಇದೆ ನೋಡಿ ಹೆಂಗಿದೆ. ಅವಾಗಿನ ಕಾಲದಲ್ಲಿ ತುಂಬ ಮಾಡಿರೋದು ಅನಿಸುತ್ತೆ. ಕ್ರೇಜಿ ಆಗಿದೆ ಮಾತ್ರ. ಸ್ಟೆಪ್ಸ್ ನೋಡಿ ಏನು ಸೈಕಾಗಿದೆ. ಇದು ನೋಡ್ಬೇಕಾದ್ರೇ ತಲೆ ಕೆಟ್ಟೋಗ್ತಿದೆ. ಆ್ಯಕ್ಚುಲಿ ಗ್ರಾವಿಟಿ ಇರೋದ್ರಿಂದ ಆಪೋಸಿಟಿಗೆ ಹಿಂದಕ್ಕೆ ಎಳೀತಿದೆ. ಆ್ಯಕ್ಚುಲಿ ಹತ್ತಕ್ಕಾಗ್ತಿಲ್ಲ ನೋಡಿ. ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಬಂದಿದ್ದೀವಿ ಅಷ್ಟೇ ಮೇಲೆ ನಾವು. ದಿವಸ ಇದು ಟ್ರೈಲರು. ಇನ್ನೂ ಇದಾದರೂ ಲೆವೆಲ್ ಆಗಿದೆ. ಇನ್ನು ಫುಲ್ಲು ನೋಡಿ ಯಾವ ಥರ ಇದೆ. ಇನ್ನು ಅಲ್ಲಿ ಹತ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿಯಾಗಿ. ಹಿಂಗೆ ನಡ್ಕೊಂಡು ಹೋಗೋಕೆ ಹಿಂಗೆ ಹೊಂಟಿದ್ದೀವಿ. ನೋಡಿ ಎತ್ಕೊಂಡು ಹೆಂಗೆ ಮೇಲೆ ಅಂಗಡಿ ಇದೆಯಾ ಮೇಲೆ? ಫುಲ್ ಟಾಪಲ್ಲ. ಅಯ್ಯೋ ಹೆಂಗೆ ಎತ್ಕೊಂಡು ಬರ್ತೀರಪ್ಪ ಎತ್ಕೊಂಡು. ನೋಡಿ ನಮಗೆ ಬರೀ ಹಿಂಗೆ ನಡೆಯೋಕ್ಕೆ, ಒಬ್ಬರೇ ನಡೆಯೋಕ್ಕೆ ಇಷ್ಟೊಂದು ಸುಸ್ತಾಗ್ತಿದೆ. ಪಾಪ ಅವರು ಮೇಲೆ ಅಂಗಡಿ ಇದೆಯಂತೆ ಟಾಪಲ್ಲಿ. ಹೆಂಗೆ ಎತ್ಕೊಬರ್ತಿದ್ದಾರೆ. ಕ್ರೇಜಿ ಗುಹೆ ಥರ ಗುರು ಇದು. ಗುಹೆ ಒಳಗೆಲ್ಲ ಹೋಗ್ಬೇಕು. ಅಬ್ಬ ಕ್ರೇಜಿ ಟ್ರೆಕ್ಕಿಂಗ್ ಮಾತ್ರ. ಎಷ್ಟು ಸುಸ್ತಾಗುತ್ತೆ ಅಂದ್ರೆ ಹೇಳೋಕ್ಕಾಗಲ್ಲ. ಓ ಮೈ ಗಾಡ್. ಎಷ್ಟಲಿದೆಯೇನೋ ಅಂತ ಗೊತ್ತಿಲ್ಲ. ಕ್ರೇಜಿಯಾಗಿದೆ ಮಾತ್ರ ಇದೇನೋ. ಕ್ರೇಜಿ ವ್ಯೂ ಮಾತ್ರ. ಫಾಗ್ ಮೇಲೆ ಒಳ್ಳೆ ಟೊಪ್ಪಿ ಹಾಕ್ದಂಗೆ ಕೂತಿದೆ ಗುರು. ಆಗ ನೋಡಿ ಇಲ್ಲಿ ಕ್ರೇಜಿ ಅದು. ವಾ, ನೀರು ಕ್ರೇಜಿ. ಎಷ್ಟು ಕೋಲ್ಡ್ ಇದೆ ಗೊತ್ತಾ. ಕ್ರೇಜಿ. ಆ್ಯಕ್ಚುಲಿ ನಮ್ಗಿಂತ ಮುಂದೆ ಬಂದವರು, ನಮ್ಮ ಜೊತೆ ಬಂದವರು ಎಲ್ಲ ಸುಸ್ತಾಗಿ ಅಲ್ಲಲ್ಲೇ ಕೂತ್ಕೊಂತವ್ರೆ. ನಾವೇ ಆ್ಯಕ್ಚುಲಿ ಇಷ್ಟೊಂದು ಹತ್ತುತ್ತಿರೋದು ಅನ್ಸುತ್ತೆ. ಪವರ್ ಆಫ್ ಕೋಲ್ಡ್ ಮಂಕ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಬಿಸ್ಲರಿ. ಓಕೆ, ಕ್ರೇಜಿ ಆಗಿದೆ ಮಾತ್ರ ಟ್ರೆಕ್ಕಿಂಗು. ಲೈಫಲ್ಲಿ ಒಂದ್ಸಲ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗುರು.
ರೂಮ್ ಒಳಗೆ ಕೂತ್ಕೊಂಡು ಏನು ಮಾಡ್ತೀರಾ ಹೇಳಿ? ಸಾಯೋದಕ್ಕಿಂತ ಮುಂಚೆ ನಮ್ಮ ಆತ್ಮಕ್ಕೊಂದು ಖುಷಿ ಪಡಿಸಿ ನೋಡಿ, ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ಬಿಟ್ಟು ಆಮೇಲೆ ಸತ್ಬಿಡೋಣ ಗುರು. ಕ್ರೇಜಿ ವೇ ಮಾತ್ರ. ಕಮಾನ್ ಲೆಟ್ಸ್ ಗೋ. ಇನ್ನು ಮೇಲೆ ಹೋದರೆ ಇನ್ನೂ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಇನ್ನೂ ಟಾಪ್ ಕ್ರೇಜ್ ಆಗಿದೆ. ಸಾಮ್ರಾಜ್ಯನೇ ಇಲ್ಲಿದೆಯಲ್ಲಪ್ಪ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸಖತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ಏನಾಯ್ತಮ್ಮ ಅಲ್ಲಿ ಹಿಂಗೆ ಮಾಡ್ಕೊಂಡಿದ್ಯಾ ಪಾಪ? ಏನೋ ಆಗಿದೆ ಬಿಡು, ತಲೆ ಕೆಡಿಸ್ಕೊಬೇಡ, ಏನೂ ಮಾಡೋಕ್ಕಾಗಲ್ಲ. ಲೈಫ್ ಅಂದಮೇಲೆ ಇವೆಲ್ಲ ಕಾಮನ್ನು, ಏಳು ಬೀಳು ಇದ್ದೇ ಇರುತ್ತೆ. ನೀ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡ, ಸರಿನಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೇಮ ಬರಹ 100 ತರ. ಯಾರೋ ಇದು ನಂದೀಶ, ಪ್ರೇಮ, ಯಾರು ಇದ್ರೆ ಟ್ಯಾಗ್ ಮಾಡ್ರಪ್ಪ. ಯಶು, ಮಂಜು ಅಂತೆ. ಎಲ್ಲ ಕೆತ್ತನೆಗಳು, ಎಲ್ಲೋದ್ರೂ ಬಿಡಲ್ಲ ಈ ಪ್ರೇಮಿಗಳು. ಭಗ್ನ ಪ್ರೇಮಿಗಳು, ಹೌದು. ಸೂಪರ್. ಟ್ರೈ ಮಾಡಿ ಏನ ಬರ್ಬೇಕು. ಕ್ರೇಜ್ ಆಗಿದೆ. ರೀಚ್ ಆದ್ವಿ ಜ್ಯೋತಿರ್ಲಿಂಗ ಸನ್ನಿಧಿ ಶಿವಗಂಗಾ. ಓ ಮೈ ಗಾಡ್, ಕ್ರೇಜಿ ಗುರು. ಫೈನಲ್ ಆಗಿ ಕೇವಲ 30 ನಿಮಿಷದಲ್ಲಿ ಹತ್ತಿದ್ದೀವಿ ಗುರು. 7:45 ಸ್ಟಾರ್ಟ್ ಮಾಡಿದ್ವಿ, 8:17 ಆಯಿತು. ಫಾಸ್ಟಾಗಿ ಹತ್ತಿದ್ದೀವಿ ಮಾತ್ರ, ಕ್ರೇಜಿಯಾಗಿ. ವಾಹ್, ಹಿಂದೆ ನೋಡಿ ವ್ಯೂ ಹೆಂಗಿದೆ. ಗಾಳಿ ಮಾತ್ರ ಸಾಕಾಗಿದೆ. ಇನ್ನೂ ಹೋಗ್ಬೇಕು, ಮೇಲಿದೆ ನೋಡಿ. ಏನು ಇನ್ನೂ ವ್ಯೂ ಸಾಕಾಗಿರುತ್ತವ ಗುರು. ವಾವ್ ಬ್ರೋ, ವ್ಯೂ ಹೆಂಗಿದೆ ಬ್ರೋ ಮೇಲೆ? ಸೂಪರ್ ಆಗಿದೆ. ಹೋಗ್ತಾ ಇದೆ, ಬೇಗ ಅದಕ್ಕೆ ಏನು ನಡೆಯೋಕ್ಕಾಗ್ತಿಲ್ಲ. ನಾವು ಇವಾಗ ಹಾಫ್ ಆನ್ ಅವರಲ್ಲಿ ಇಲ್ಲಿ ರೀಚ್ ಆಗಿದ್ದೀವಿ, ಆದ್ರೂ ಮೇಲೆ ಕೆಳಗಡೆಯಿಂದ ಓಡೋಡಿ ಬರ್ತಾ ಇದ್ದೀವಿ, ಅದು ಹೋಗುತ್ತೆ ಅಂತ. ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ, ಸ್ವಲ್ಪ ಜಾಸ್ತಿ. ಹೌದಾ? ಓಕೆ, ಬಾ ಬಿಜು, ಬಾ ಬ್ರೋ ಬೇಗ. ಕ್ರೇಜಿ ವ್ಯೂ. ಹೋಗಿ ಆರಾಮಾಗಿ ಹೋಗಿ. ಹಾಂ, ಸನ್ರೈಸ್ ಸಿಕ್ಕಲ್ಲ. ಅದೇ ಹೌದು. ಇಷ್ಟವರೆಗೂ ಹತ್ತದಲ್ಲ, ಅದಲ್ಲ ಆ್ಯಕ್ಚುಲಿ ಇರೋದು. ಇದಿರೋದು ಇವಾಗ ಹಿಂದೆ ಹತ್ತಿದೀವಲ್ಲ. ಹೆಂಗಿದೆ ನೋಡಿಲಿ ಗುರು, ಹಿಂಗೆ ಸ್ಟ್ರೈಟ್ ಇದೆ, ಇರೋ ಥರ ಇದೆ. ಓ ಮೈ ಗಾಡ್. ಮೊಬೈಲ್ ಕಿತ್ಕೊಂಡ್ಯಾ? ಇಲ್ಲ ತಾನೇ, ನೋಡು ಅದೇ ಸೈಡಿಗೆ ಹೋಯ್ತು ಬ್ರೋ ಪಾಪ. ಎಲ್ಲ ಕಡೆ ನೋಡಿ ಬ್ರೋ ಪ್ರೇಮಿಗಳು. ಸುಮಾ ಮೋಹನ್, ಅಯ್ಯೋ ದೇವ್ರೆ, ಹೆಂಗತ್ತದು ಗುರು. ಓ ಮೈ ಗಾಡ್. ಅಯ್ಯೋ ನೋಡು ಗುರು, ಎಷ್ಟು ಹತ್ತಿದ್ದೀವಿ. ವಾವ್ ವಾಹ್, ಕಿತ್ತಾಡ್ತಿದ್ದಾವೆ. ಹೋಯ್ ಹೋಯ್ ಹೋ, ಆ್ಯಪಲ್ಲಿಗೋಸ್ಕರ ಇಷ್ಟೊಂದು ಕಿತ್ತಾಟ. ಏಣಿ ಹತ್ತೋ ಥರ ಇದೆ ಇದು ಆ್ಯಕ್ಚುಲಿ. ಓಹ್, ಓ ಮೈ ಗಾಡ್, ಕ್ರೇಜಿ ಗುರು. ವಾಟ್ ಅ ಸೂಪರ್ ಎಕ್ಸ್ಪೀರಿಯನ್ಸ್ ಗುರು. ಸ್ವಲ್ಪ ದೂರ ಮೇಲೆ ಹೋಗ್ಬೇಕಷ್ಟೇ. ಸುಸ್ತಾಗೋಯ್ತು ಗುರು, ಬೆವರು ಹಂಗೆ ಇಳಿತಾ ಇದೆ. ಕ್ರೇಜಿಯಾಗಿದೆ ಮಾತ್ರ ವ್ಯೂ. ಓ ಮೈ ಗಾಡ್. ಅವ್ರ ಮಂಗ ನೋಡಿ, ಅವ್ರ ಬಾಟ್ಲಿ ಕಿತ್ಕೊಬಿಡ್ತು. ಇಸ್ಕೊಳ್ಳಿ ಬ್ರೋ, ಬಿಡ್ಬೇಡಿ. ಖಾಲಿ ಬಾಟ್ಲಿ. ಕ್ರೇಜಿ. ಇನ್ನೊಂದು 10 ನಿಮಿಷ ಇದೆ ಅಂತೆ ಅಷ್ಟೇ, ಫುಲ್ ಟಾಪ್ ವ್ಯೂಗೆ ಹೋಗ್ತೀವಿ. ಕ್ರೇಜಿ ವ್ಯೂಗೋಸ್ಕರ ಕಾಯಿರಿ, ಸಾಕಾಗಿದೆ ಮಾತ್ರ. ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಬೆವರು. ಕ್ರೇಜಿ ಮಾತ್ರ, ಕ್ರೇಜಿ ಇದೆ ತಾನೆ ಮಾತ್ರ. ಕ್ರೇಜಿ ಇದೆ ತಾನೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಇಷ್ಟು ಕಷ್ಟಪಟ್ರೆ ಮೇಲ್ ವ್ಯೂ ನೋಡೋಣ ಬನ್ನಿ. ಇನ್ನು ಕೆಳಗೆ ಮಾತ್ರ ಪಾತಾಳ ಗುರು. ಓ ಮೈ ಗಾಡ್, ಕ್ರೇಜಿ. ಪ್ರಾಪರಾಗಿ ನಿಮಗೊಂದು ಹಾರ್ಡ್ ಟ್ರೆಕ್ಕಿಂಗ್ ಬೇಕು ಅಂದರೆ ದಯವಿಟ್ಟು ಶಿವಗಂಗೆ ಹಿಲ್ಸ್ನ ವಿಸಿಟ್ ಮಾಡಿ, ಸಾಕಾಗಿದೆ. ತುಂಬ ಯಾರಾದರೂ ಹೆಲ್ತ್ ಪ್ರಾಬ್ಲಮ್ ಇದ್ದು ಆಗಲ್ಲ ಅಂದರೆ ದಯವಿಟ್ಟು ಬರಬೇಡಿ. ತುಂಬ ಹಾರ್ಡಾಗಿದೆ ಟ್ರೆಕ್ಕಿಂಗ್ ಮಾತ್ರ, ನೋಡಿದಷ್ಟಂತೂ ಈಸಿ ಇಲ್ಲ ಬ್ರೋ. ಮೇಲ್ ವ್ಯೂ. ಹಾಂ, ಹೌದಾ? ಎಷ್ಟು ಗಂಟೆ ಬಂದಿದ್ರಿ? ಹೌದಾ, ಇವಾಗ 8:15 ಆಯಿತು.
ಗಾಳಿ ನಿಲ್ಲಕ್ಕಾಗ್ತಿಲ್ಲ. ಅದೇ ನಂದಿ. ಎಷ್ಟು ಗಾಳಿ ಇದೆ ಅಂದ್ರೆ ಎಸ್ ಫೈನಲಿ ವಿ ಆರ್ ಇನ್ ದಿ ಡೆಸ್ಟಿನೇಷನ್. ಕ್ರೇಜಿ ಗುರು. ಯಾ ಇನ್ನೊಂದು ಸ್ವಲ್ಪ ಅಲ್ಲಿಗೆ ಹೋಗಿ ತಲುಪೋಣ. ಲೆಟ್ಸ್ ಗೋ. ಮೇಲೊಂದು ಟೆಂಪಲ್ ಇದೆ ಆ್ಯಕ್ಚುಲಿ. ಇದು ವ್ಯೂ ನೋಡು ಗುರು. ಏನಿದೆ ಗುರು ವ್ಯೂ. ಕ್ರೇಜಿ. ತಗೊಂಡು ಗುರು. ಕಿತ್ಕೊಂಡು ಹುಷಾರಾಗಿರಿ ಗುರು ಮೋದಿಗಳಿಂದ. ಆ್ಯಕ್ಚುಲಿ ನಮ್ಮ ನೀರಿನ ಬಾಟಲ್ ಕುತ್ಕೋಬಿಟ್ಟು ತುಂಬ ಇದು ಮಾಡ್ತಾವೆ ಇಲ್ಲಿ. ಬ್ಯಾಗೊಳಗೆ ಹೆಂಗೆ ಕೈ ಹಾಕ್ಬಿಟ್ಟು ಜಿಪ್ನ ತಗೊಂಡು ಬರೋದು. ಶಿವಗಂಗೆ ಹಿಲ್ಸ್. ಈ ಬೆಟ್ಟದ ತುದಿಯಲ್ಲಿ ಗಿರಿ ಗಂಗಾಧರೇಶ್ವರ ನೆಲೆಸಿರುವಂಥದ್ದು. ಶಿವನ ಇನ್ನೊಂದು ಹೆಸರು. ಇದಕ್ಕೆ ಐತಿಹಾಸಿಕವಾಗಿ ಬೇರೆ ಥರನೇ ಒಂದು ಕಥೆ ಇದೆ. ಶಿವಗಂಗೆ ಒಂದು ಕಪ್ಪು ಗ್ರಾನೈಟ್ ಬೆಟ್ಟ. ಇದು ಸಮುದ್ರ ಮಟ್ಟದಿಂದ 1380 ಮೀಟರ್ ಎತ್ತರದಲ್ಲಿದೆ. ಇದು ಬೆಂಗಳೂರು ನಗರದಿಂದ 54 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದು. ಇದು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಬಾಸ್ಪೇಟೆಯಿಂದ ಸುಮಾರು 9 ಕಿಲೋಮೀಟರ್ ಹಾಗೂ ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಾಲಯವಿದೆ. ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಾಲಯವಿದೆ. ಇಲ್ಲಿ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತದೆ ಎಂದು ಪ್ರತೀತಿ. ಹಾಗೆಯೇ ಇಲ್ಲಿ ಒಂದು ಸಣ್ಣ ಸುರಂಗವಿದೆ. ಈ ಸುರಂಗದಲ್ಲಿ ಮುಂದುವರೆದರೆ ಶ್ರೀರಂಗಪಟ್ಟಣ ತಲುಪಬಹುದು ಎಂಬ ನಂಬಿಕೆ. ಇಲ್ಲಿ ನೋಡಬೇಕಾದ ಮತ್ತೊಂದು ಜಾಗ ನಾಟ್ಯ ರಾಣಿ ಶಾಂತಲೆಯು ಕೆಳಗೆ ಬಿದ್ದ ಜಾಗ. ಇಲ್ಲಿ ಶ್ರೀ ವನ್ನದೇವಿ ದೇವಸ್ಥಾನವು ಅಷ್ಟೇ ಪ್ರಮುಖವಾದ. ಶ್ರೀ ಗಂಗಾಧರೇಶ್ವರ ಮತ್ತು ಶ್ರೀ ವನ್ನದೇವಿ ದೇವಸ್ಥಾನಗಳು ಗವಿಗಳಲ್ಲಿವೆ. ಪ್ರತಿ ವರ್ಷ ಜನವರಿ ತಿಂಗಳಿನ ಸಂಕ್ರಾಂತಿ ಹಬ್ಬದ ದಿನ ಎರಡೂ ದೇವರುಗಳಿಗೆ ವಿವಾಹ ಮಹೋತ್ಸವವನ್ನು ಮಾಡಲಾಗುತ್ತದೆ. ಆ ದಿನ ಮುಂಜಾನೆ ಬೆಟ್ಟದ ಮೇಲಿನ ಕಲ್ಲಿನಿಂದ ಗಂಗಾಜಲ ಹೊರ ಹೊಮ್ಮುತ್ತದೆ. ಎದ್ದ ರಾಜ. ಒಂದ್ಸಲ ಹತ್ತ ಗಂಗಾ ಅಂತಿದ್ವಿ, ಡೈಲಿ ಹತ್ತುಬಿಟ್ಟು ನೋಡಿ. ಇಲ್ಲೇ ಅಂಗಡಿನೂ ಸಹ ಇಲ್ಲೇ ಇದೆ. ಕುಗ್ಗದಿರು ಮನವೇ, ಸಮಸ್ಯೆಗಳು ನಿನ್ನ ಪಾತಾಳ ಕಮಕಿದರು. ಕುಗ್ಗದಿರು ಮನವೇ, ನೀ ನಂಬಿದವರು ನಿನ್ನ ನಂಬದಿದ್ದರು. ನೀ ಕುಗ್ಗಿದರೆ ಹಿಗ್ಗಿ ನಗುವರಿರುವರು ಈ ಜಗದಲ್ಲಿ. ಎಂದೂ ಕೈಕಟ್ಟಿ ಕೂರದೆ ಬಹುದೊಡ್ಡ ಪಾತ್ರ ನಿನ್ನದಿಲ್ಲಿ. ವಿಡಿಯೋದಲ್ಲಿ ನೋಡಿದಷ್ಟು ಈಸಿ ಇಲ್ಲ ಆ್ಯಕ್ಚುಲಿ ಇಳಿಯೋಕ್ಕೆ. ನೋಡಿ ಎಷ್ಟು ಕಷ್ಟಪಡಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಕಾಲು ಸ್ಲಿಪ್ ಆದರೂ ಕೆಳಗೇನೆ. ಏನಲ್ಲ ಗೈಸ್, ಇಲ್ಲಿಂದ ಕೆಳಗೆ ಇಳಿತಿದ್ವಿ. ಇವಾಗ ಇನ್ನೊಂದು ಟಾಸ್ಕ್ ಇದೆ ಇಳಿಬೇಕಾದ್ರೆ. ಆ್ಯಕ್ಚುಲಿ ಸಖತ್ತು ಕಷ್ಟ ಇದೆ ಗುರು. ನಿಧಾನಕ್ಕೆ ಆರಾಮಾಗಿ ಇಳಿಬೇಕು. ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಗೈಸ್. ಎಲ್ಲ ಇಳಿತವ್ರೆ. ಜನ ಜಾತ್ರೆ ಆಗೋಯ್ತು. ಇಲ್ಲಿ ಒಳಕಲ್ ಪುಣ್ಯ ತೀರ್ಥ ಇಲ್ಲೇ ಸಿಗೋದು. ಅಂದರೆ ವಾಲ್ ಏನಿದೆ ಅಲ್ಲಿ ನೀರು ಸಿಗುತ್ತೆ. ಕೈ ಹಾಕಿದಾಗ ಅದ್ರೊಳಗಡೆ ನೀರು ಸಿಕ್ಕಿದ್ರೆ ಏನೋ ಒಳ್ಳೇದಂತೆ. ನೀರು ಸಿಗಲಿಲ್ಲ ಅಂದರೆ ಅದೇನೋ ಇದಿದೆ ನೋಡಿ. ಇದೆ
ಟೆಂಪಲ್ ಆ ಕಡೆಯಿಂದ ಹೋಗಿ ಒಂದು ರೌಂಡಿಂಗ್ ಬರಬೇಕು. ಅಲ್ಲಿ ಒಳಕಲ್ಲಿದೆ. ತುಂಬಾ ಡೀಪ್ ಇರುತ್ತೆ. ಹಾಕಿ ನೋಡಿ ಬ್ರೋ, ಕೈ ಹಾಕಿ. ಕಣ್ಣಿಗೆ ಕಾಣಿಸುತ್ತೆ ನೀರು, ಬಟ್ ಕೈ ಸಿಗಲ್ಲ. ಹಾಕಿ ಹಾಕಿ ಬ್ರೋ, ರೆಸ್ಟ್ ಜಾಸ್ತಿ ಇದೆ. ಸಿಕ್ತಾ? ಏ ಕ್ರೇಜಿ ಬಾ ಬ್ರೋ, ಬಿಜ್ಜು ಹಾಕಿ ಬ್ರೋ, ಕೈ ಹಾಕು. ಹಾಂ ಸ್ವಲ್ಪ ಸಿಗುತ್ತೆ. ಬನ್ನಿ ಬನ್ನಿ ಬನ್ನಿ, ಇನ್ನೇ ಕ್ರೌಡ್ ಸೈಡ್ ಹೋಗೋ. ಅದು ಈಸಿ ಲೆಕ್ಕ ಅಲ್ಲ, ಅದೃಷ್ಟ ಇರ್ಬೇಕು ಬಾ. ಆ ಥರ ಎಲ್ಲ ಇದೆಯಾ? ತಲೆ ಮೇಲೆ ಹಾಕೋಬೇಕು ನೀರು. ಒಬ್ಬೊಬ್ರಿಗೆ ಸಿಗುತ್ತೆ, ಒಬ್ಬೊಬ್ರಿಗೆ ಸಿಗಲ್ಲ. ಓಕೆ ನೋಡೋಣ. ಈಸಿ ಆಗಿದೆ ನೋಡಿ, ಒಬ್ಬೊಬ್ರಿಗೆ ಸಿಕ್ತು. ಸಿಕ್ತಾ? ಅಲ್ಲಿ ಸಿಗ್ತದೆ ನೀರು. ಹರ್ಷ, ವೆರಿ ಗುಡ್. ಒಳಕಲ್ ತೀರ್ಥ ಸಿಕ್ತಾ? ಸಿಗ್ತಾ? ಕೂತ್ಕೊಂಡೆಲ್ಲ ಹೋಗ್ಬೇಕು. ಕಣ್ಣು ಮೂವ್ ಆಗ್ಬೇಕು ಆ್ಯಕ್ಚುಲಿ. ನೋಡಿ ಕ್ರೇಜಿ ಪಾಪ ಮಂಗಗಳು ಎಲ್ಲರನ್ನು ಅಟ್ಯಾಕ್ ಮಾಡ್ತಿದೆ. ಬಟ್ ಆದ್ರೆ ಈ ನಾಯಿ ಸೇಫ್ ಮಾಡ್ತಿದೆ ಆ ಮಂಗಗಳನ್ನ. ಕಾಮನ್ ಚಾರ್ಲಿ. ಹಾಂ ನೋಡಿ, ಅವಾಗ ಸ್ಕೂಲ್ ಮಕ್ಳದ್ದು ಬ್ಯಾಗಿಗೆ ಅಟ್ಯಾಕ್ ಮಾಡಿತ್ತು ಮಂಗ. ಪಾಪ ನಾಯಿ ಬಂದು ಓಡಿಸಿದೆ. ಫೈನಲಾಗಿ ನೋಡಿ ಗಾಯ್ಸ್, ಎಲ್ಲಿಗೆ ಹತ್ತಿದ್ವಿ ಅಲ್ಲಿ ಆ ಬೆಟ್ಟತ್ತಿದ್ವಿ, ಅಲ್ಲಿ ನಿಂತ್ಕೊಂಡಿದ್ವಿ ನಾವು ಆ್ಯಕ್ಚುಲಿ. ಫೈನಲಾಗಿ ಬಂದಿದ್ವಿ ಕೆಳಗೆ, ಇನ್ನೂ ಸ್ವಲ್ಪ ಹೋಗ್ಬೇಕಷ್ಟೆ. ಓಕೆ ಗಾಯ್ಸ್, ಫೈನಲಾಗಿ ಟ್ರೆಕ್ಕಿಂಗ್ ಮುಗಿಸಿದ್ವಿ. ಇವಾಗ ಹಂಗೆ ಸಕ್ಕತ್ತಾಗಿತ್ತು ಆ್ಯಕ್ಚುಲಿಯಾಗಿ. ಇವಾಗ ಇಲ್ಲಿಂದ ಮಂದಾರಗಿರಿ ಹಿಲ್ಸ್ ಅಂತ ಇಲ್ಲೇ ಒಂದು ಹತ್ರದಲ್ಲಿ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸುಸ್ತಾಯಿತು ಅಂತೂ, ಸಕ್ಕತ್ತಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದ್ಸಲ ನೀವು ಆ್ಯಕ್ಚುಲಿ ಬಂದಾಗ. ಕ್ರೇಜಿಯಾಗಿದೆ ಮಾತ್ರ. ಸೊ ತುಂಬ ವಯಸ್ಸಾದವರಿಗಾದರೆ ಹತ್ತಕ್ಕೆ ತುಂಬ ಡಿಫಿಕಲ್ಟ್ ಇದೆ, ಆಗಲ್ಲ. ಸೊ ನಾನು ಮಂದಾರಗಿರಿ ಹಿಲ್ಸ್ ಇವಾಗ ಅಲ್ಲಿಗೇನು ಹೋಗ್ತಾ ಇದ್ದೀವಿ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ನಾನು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.